ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಹಾಗೆ ಮಹಾರಾಜನ ಹತ್ತಿರ ಆತನ ಮಗ ಒಬ್ಬ ಬಹಳ ಬುದ್ಧಿವಂತ. ಆದರೆ ಕನಸು ಎಂಥೆಂಥ ಕನಸ ಮಹಾರಾಜನಿಗೆ, ತಂದೆಗೆ, ಆ ಹುಡುಗನಿಗಂತೂ ಬಿಡಿ, ಆ ತಂದೆಗೆ ಅಂಥದ್ದು. ನನ್ನ ಮಗ ಇನ್ನೂ ದೊಡ್ಡವನಾಗಬೇಕು, ಜಗತ್ತಿನಲ್ಲಿ ಅಪ್ರತಿಮ ವೀರನಾಗಬೇಕು, ಇಡೀ ಭೂಮಂಡಲವನ್ನೇ ಆಳಬೇಕು ಅಂತ ಕನಸು. ಒಂದು ದಿವಸ ಹುಡುಗ ಹಾಸಿಗೆ ಹಿಡ್ದ. ಅದು ಎಲ್ಲಿವರೆಗೆ ಹೋಯಿತು ಅಂದರೆ ಮರಣದ ಹಾಸಿಗೆ ಆಗೋವರೆಗೆ ಹೋಯಿತು. ಹುಡುಗ ಬದುಕೋ ಇದರೊಳಗೆ ಇರಲಿಲ್ಲ. ಕೊನೆ ಕ್ಷಣ ಎಲ್ಲ ಡಾಕ್ಟರ್ ಬಂದರು, ಎಲ್ಲರೂ ಬಂದರು, ಏನೂ ಆಗಲಿಲ್ಲ. ಆವಾಗ ಮಹಾರಾಜ ಹೇಳ್ತಾನೆ, ಸೇನೆ ತೆಗೆದುಕೊಂಡು ಬರ್ತಾನೆ. ಆ ಹುಡುಗನ ಸಮೀಪದಲ್ಲಿ ಮಹಾಸೇನೆಯನ್ನು ನಿಲ್ಲಿಸ್ತಾನೆ. ಎಷ್ಟು ಮಹಾಸೇನೆ ಇದ್ದರೂ ಸಹಿತ ಮಗನಿಗೆ ಹೇಳ್ತಾನೆ, ನಿನ್ನನ್ನು ಉಳಿಸುವ ಸಾಮರ್ಥ್ಯ ಈ ಮಹಾಸೇನೆಗೆ ಇಲ್ಲ. ಆ ಬಳಿಕ ನೃತ್ಯಗಾರ್ತಿಯರು, ಸಂಗೀತಗಾರ್ತಿಯರು ಬರ್ತಾರೆ. ಸೌಂದರ್ಯದ ರಾಶಿ. ಆದರೆ ಏನು ಮಾಡೋದು? ಮಗನಿಗೆ ಹೇಳ್ತಾನೆ, ರಾಜಪುತ್ರನೇ, ನಿನ್ನನ್ನು ಉಳಿಸುವ ಸಾಮರ್ಥ್ಯ ಈ ಸೌಂದರ್ಯಕ್ಕೆ ಇಲ್ಲ. ನೋಡಬೇಕು. ಆ ಬಳಿಕ ಮಂತ್ರಿ ಮಹೋದಯರು ಬರ್ತಾರೆ, ವಿದ್ವಾಂಸರು ಬರ್ತಾರೆ. ಅವಾಗ ಮಹಾರಾಜ ಹೇಳ್ತಾನೆ, ಇಷ್ಟೆಲ್ಲ ವಿದ್ವಾಂಸರು, ಭಾರೀ ದೊಡ್ಡ ವಿದ್ವಾಂಸರು, ಆದರೂ ನಿನ್ನನ್ನು ಉಳಿಸುವ ಸಾಮರ್ಥ್ಯ ಅವರೊಳಗಿಲ್ಲ. ಮುತ್ತು ರತ್ನಗಳನ್ನೇ ಹೇರಿಕೊಂಡು ಬರ್ತಾರೆ. ಮಗನಿಗೆ ಹೇಳ್ತಾನೆ, ನೋಡಿ, ಇಷ್ಟೆಲ್ಲ ಸಂಪತ್ತದಲ್ಲ, ಇದು ನಿನ್ನನ್ನು ಉಳಿಸೋದಿಲ್ಲ. ನಾನೀಗ ಹತಾಶ್, ಐ ಆಮ್ ಹೆಲ್ಪ್ಲೆಸ್. ನನ್ನ ಸಾಮರ್ಥ್ಯಗಳೇ ಇವು 4, ಆದರೆ 4 ಸಾಮರ್ಥ್ಯಗಳು ನಿನ್ನನ್ನು ಉಳಿಸಲಿಕ್ಕೆ ಅವ ಸಮರ್ಥ. ಹಾಗೆ ಹೇಳ್ತಾ ಇರುವಾಗಲೇ ಮಗ ಕಣ್ಣು ಮುಚ್ಚಿದ್ದ. ಹೋಯಿತು ಅಲ್ಲಿ. ಆದರೆ 4 ಅದ್ಭುತ ಮಾತುಗಳನ್ನು ಆ ಮಹಾರಾಜ ಆಡಿದ್ದ. ಸೇನೆ ನಮ್ಮನ್ನು ರಕ್ಷಿಸೋದಲ್ಲ, ಸಂಪತ್ತು ನಮ್ಮನ್ನು ರಕ್ಷಿಸ್ತದಂತಲ್ಲ, ನಮ್ಮ ಬುದ್ಧಿ ನಮ್ಮನ್ನು ರಕ್ಷಿಸ್ತದಂತಲ್ಲ, ನಾವು ಗಳಿಸಿದ ಸಂಪತ್ತು ಸೌಂದರ್ಯ ರಕ್ಷಿಸ್ತದಂತಲ್ಲ, ಅವೇ ಹೋಗುವಾಗ ನಮ್ಮನ್ನೇನು ರಕ್ಷಿಸ್ತಾವ. ಹಡಗೆ ಮುಳುಗಿ ಹೋಗುವಾಗ ಹಡಗಿನೊಳಗಿರುವವ್ರನ್ನ ಅದು ಹಂಗೆ ರಕ್ಷಿಸ್ತದೆ. ಜಗತ್ತನ್ನುವ ಹಡಗೆ ಮುಳುಗಿ ಹೋಗುವಾಗ ಜಗತ್ತಿನೊಳಗಿರುವವರು ಹೇಗೆ ಬದುಕ್ತಾರ? ಇದು ಜಗತ್ತು. ಇದು 3ನೇ ಲಕ್ಷಣ. ನಮ್ಮ ಸಾಮರ್ಥ್ಯಗಳಿಗೆ ಮಿತಿ ಇದೆ. ಎಲ್ಲವೂ ನಮಗೆ ಸಾಧ್ಯ ಅಂತ ಅಲ್ಲ. ಇಲ್ಲ, ಇವು 3 ಸಂಗತಿಗಳು. ನಾವೆಲ್ಲ ಕಾಲದೊಳಗೆ ಬದಲಾಗ್ತಾ ಹೊರಟೇವಿ. ಇದು ಮೊದಲನೇದ್ದು. ಚಲೋ ಇಲ್ಲ ಇದು. ಕಾಲದಲ್ಲಿ ಬದಲಾಗ್ತಾ ಹೋಗ್ತಾ ಇದ್ದೀವಿ. 2ನೇದ್ದು ವೈವಿಧ್ಯಪೂರ್ಣತ. ಒಂದೇ ಇದನ್ನು ಮಾಡಲಿಕ್ಕಾಗೋದಿಲ್ಲ. ಬದಲಾವಣೆಗಳು ಈ ಜಗತ್ತಿನಲ್ಲಿ ಇರೋದೇ. ವೆರೈಟಿ ಮಸ್ಟ್ ಬಿ ದೇರ್ ಆ್ಯಂಡ್ ಈಸ್ ದೇರ್. ಇದೆಲ್ಲ ಇಷ್ಟು ಇರೋದೇ, ವೈವಿಧ್ಯತಾ ಇರೋದೇ. ಆ ಬಳಿಕ 3ನೇದ್ದು, ನಮ್ಮ ಶಕ್ತಿಗೆ ಮಿತಿ ಇದೆ. ನಮ್ಮ ಶಕ್ತಿ ದೈಹಿಕ ಇರಲಿ ಅಥವಾ ಮಾನಸಿಕ ಇರಲಿ, ಎಲ್ಲದಕ್ಕೂ ಒಂದು ಮಿತಿ ಅಂತದೆ. ಇದು ಜಗತ್ತು.
ಬರೀ ಮನುಕುಲ ಅಲ್ಲ, ಒಟ್ಟು ಜಗತ್ತಿನ ಲಕ್ಷಣವೇ ಇದು. ಇಂಥ ಜಗತ್ತನ್ನು ಅರ್ಥ ಮಾಡಿಕೊಂಡು ನಾವು ಬದುಕಬೇಕು. ಇದು ಅಧ್ಯಾತ್ಮ. ಇದೆಲ್ಲ ಇರೋದೇ ನಮ್ಮ ಶರೀರ ಕಡೆ ನಾವು ನೋಡೋದು. ಇದರ ಶಕ್ತಿ ಮಿತವಾಗಿದೆ. ಇದು ಒಂದಿಲ್ಲ ಒಂದು ದಿವಸ ಇದು ಮರೆಯಾಗೋದದ. ಮತ್ತು ಇರುವಾಗ ಒಂದೇ ರೂಪದಲ್ಲಿ ಇದನ್ನು ಇಡಲಿಕ್ಕೆ ಆಗೋದಿಲ್ಲ. ಒಂದೇ ರೂಪದಲ್ಲಿ ಇಡಲಿಕ್ಕಾಗಿಲ್ಲೇನು? ಮುಂಜಾನೆ ಎದ್ದು ಕೂಡಲೇ ನಾವು ಮಸ್ತಾಗಿ ಸೇವಿಂಗ್ ಮಾಡ್ತೇವೆ. ಏನು ನೋಡಬೇಕು? ಕನ್ನಡಾಗ ನೋಡಿದರೆ ಒಂದು ಕೂದಲಲ್ಲಿ ಕಾಣೋದಿಲ್ಲ. ಹಂಗೆ ಸ್ವಚ್ಛ ಸ್ವಚ್ಛ ಮಕ್ಕಳ ಮುಖದಂಗೆ ಆಗ್ತದೆ. ಮತ್ತು ಮರುದಿವಸ ಬಂದ ನೋಡೋದ್ರಾಗ ಎಲ್ಲ ಬದಲ್. ಅವು ಹೇಳ್ತಾವ, ನೀ ಹಂಗೆ ಮಾಡ್ಕೋತ ಹೋಗು, ನಾವು ಹಂಗೆ ಬರ್ಕೋತಾ ಇರ್ತೇವೆ. ಎಷ್ಟು ಮಜಾ ಅದ ಇದೆ. ಇದು ಜಗತ್ತನ್ನು ತಿಳ್ಕೋಬೇಕು. ಇದು ಶಾಸ್ತ್ರ. ಇದು ವೈಶ್ವಿಕ ಶಾಸ್ತ್ರ. ಇದು ಸಾಂಖ್ಯ. ಇದನ್ನು ಅರ್ಥ ಮಾಡಿಕೊಂಡು ಬದುಕಿದವ ಮಸ್ತಾಗಿ ಬದುಕ್ತಾನ. ಇದ್ರೇನೋ ಅದೇನೋ ಹೇಳ್ತಾರ ಆಂಗ್ಲ ಭಾಷೆಯೊಳಗೆ, ಯಾವ್ಯಾವುದು ತುಂಬಿರ್ತದಲ್ಲ ತಿಳ್ಕೋ, ಅದು ಖಾಲಿನೂ ಆಗುತ್ತದೆ. ಯಾವ್ಯಾವುದು ಮ್ಯಾಲೆ ಹೋಗಿರ್ತದಲ್ಲ ತಿಳ್ಕೋ, ಅದು ಕೆಳಗೂ ಬರ್ತದೆ. ಇಲ್ಲ? ಎಷ್ಟು ಮಜಾ ಇಲ್ಲ? ಯಾವುದು ತುಂಬಿರ್ತದ ಖಾಲಿ ಆಗ್ತದೆ, ಯಾವುದು ಏರಿರ್ತದ ಇಳಿತದ. ಎರಡು ಚಲೋ ತತ್ವಿಲ್ಲ. ಈಗ ನಾವು ಮ್ಯಾಲೆ ಏರಿರ್ತೇವಲ್ಲ, ಈಗ ನಾ ಮ್ಯಾಗ ಏರೀನಿ, ಇಲ್ಲೇನು ಏರಿದ್ದೀನಿ. ಇದು ಚೇರು, ನಾನು ಮ್ಯಾನ್, ಚೇರ್ಮನ್. ನಾನೀಗ ಕಟ್ಟಿ ಮೇಲೆ ಒಂದು ತಾಸು ಆ ಬಳಿಕ ಹಿಡಿತೇನಿಲ್ಲ. ನೀವು ಎಲ್ಲ ವಾದ ಬಳಕು ಹಂಗ ಕುಂತೆ ಅಂದ್ರೆ ಆ ಬಳಿಕ ಮೂರನೇದ್ದು ಬಂದವರೆಲ್ಲ ಹೋಗ್ತಾರೆ. ನಾನು ಬಂದೇನಿ, ನಾನು ಹೋಗ್ತೇನೆ, ನೀವು ಬಂದಿರಿ, ನೀವು ಹೋಗ್ತೀರಿ. ಕೊನೆಗೆ ಕೂಡದವರೆಲ್ಲ ಅಗಲ್ತಾರೆ. ಚಲೋ ಇಲ್ಲ? ಇವೊಂದು 4 ತತ್ವಗಳಿವು. ತುಂಬಿದ್ದು ಖಾಲಿ ಆಗ್ತದೆ. ಸುಮ್ಮನೆ ಇದ ಮಂತ್ರ ಅಂತ ತಿಳ್ಕೊಳ್ಳೋದು. ಇದನ್ನು ಮನಸ್ಸಿನಾಗ ಇಟ್ಕೊಂಡು ಯಾವ್ಯಾವುದು ತುಂಬಿರ್ತದೆ, ಕಿಸೆ ತುಂಬಿರ್ತದೆ, ಖಾಲಿ ಆಗ್ತದೆ. ಎಲ್ಲೇನು? ಪೆಟ್ಟಿಗೆ ತುಂಬಿದ್ದು ಖಾಲಿ ಆದು, ತುಂಬಿದ್ದು ಖಾಲಿ ಆಗ್ತದೆ. ಏರಿದ್ದು ಇಳಿತದೆ, ಕೂಡಿದ್ದು ಅಗಲ್ತದೆ, ಬಂದದ್ದು ಹೋಗ್ತದೆ. 4 ಚಲೋ ಇಲ್ಲ ಇವನೇನು? ಇಷ್ಟು ತಿಳ್ಕೊಂಡು ಬದುಕಿದರೆ ನಮ್ಮ ಬದುಕು ನಗುವಿನಿಂದ ತುಂಬ್ತದೆ, ಸಂತೋಷದಿಂದ ತುಂಬ್ತದೆ. ಖಾಲಿ ಆದಾಗ ನಾವು ತಿಳ್ಕೋತೇವೆ ಅದು ತುಂಬಿತ್ತು, ಅದಕ್ಕೆ ಖಾಲಿ ಆಯಿತು. ತುಂಬಿತ್ತು ಮೈಯಾಗೆ ಶಕ್ತಿ, ತುಂಬಿತ್ತು 25ಕ್ಕೆ, ಶಕ್ತಿ ಖಾಲಿ ಆಯಿತು 80ಕ್ಕೆ. ಇಲ್ಲಿ ಹೀಗೆ ಪ್ರತಿಯೊಂದು ವಸ್ತು ಒಮ್ಮೆ ತುಂಬೋದು, ಖಾಲಿ ಆಗೋದು. ಹೋಗಿದ್ರು, ಬಂದರು, ಬಂದಿದ್ರು, ಹೋದರು. ಇಷ್ಟೆಲ್ಲ ಇರೋದೆ. ಮನೆಗೆ ಬಂದ ಅತಿಥಿಗಳು ಕಾಯಮಿರ್ತಾರೆ, ಬರ್ತಾರೆ, ಹೋಗ್ತಾರೆ. ಹಂಗೆ ಮಕ್ಕಳು ಅತಿಥಿಗಳೇ, ಅಳಿಯಂದಿರು ಅತಿಥಿಗಳೇ ಬರ್ತಾರೆ. ಮತ್ತು ಅವರು ಇರೋದಾದರೆ ಬಹಳ ಸಮಸ್ಯೆ ಆಗ್ತದೆ. ಒಂದು 4 ಮಂದಿ ಅಳಿಯರು ಬಂದ ಮನ್ಯಾಗ ಬೀಡು ಬಿಟ್ಟರು, ಹೋಗೋ ಲಕ್ಷಣನೇ ಕಾಣದೆ ಇದ್ರೆ ಗತಿ.
ಹೇಳಿ. ಪಂಚತಂತ್ರದಾಗ ಒಂದು ಚಲೋ ಕಥೆ ಬರ್ದಾರ. ಒಬ್ಬ ಅಳಿಯ ಮಾವನ ಮನೆಗೆ ಬರ್ತಾನೆ. ಮಾವ ಅತ್ತಿಗೆ ಭಾರಿ ಸಂತೋಷ, ಅಳಿಯ ಬಂದ ಅಂತ ಊರು ತುಂಬ ಹೇಳ್ಕೊತಿರ್ಗಾಡ್ತಾನೆ. ಅವನಿಗೆ ನೀರು ಕೊಟ್ಟಿದ್ದೇನೋ, ಬಿಸಿ ಬಿಸಿ ನೀರು, ಆ ಬಳಿಕ ತಾಟ ಪಾಟ ಚೆಂದಾಗಿ ಇಟ್ಟಿದ್ದೇನೋ, ದೊಡ್ಡದೊಂದು ಸಿಂಹಾಸನ ಇದು ಮಣಿ ಹಾಕಿದ್ದೇನೋ, ಮಸ್ತ್ ಮಸ್ತ್ ಅಡಿಗೆ ಮಾಡಿ ನೀಡಿದ್ದೇನೋ. ಅವ ಅಂತಾನ 2 ದಿವಸ ಇದ್ದು ಹೋಗ್ಬೇಕಂತ ಬಂದಿದ್ದ, ಇದು ಅಂತೂ ನಮ್ಮ ಮನ್ಯಾಗ ಸಿಗುದಿಲ್ಲ. ಆರಾಮ ಮಾಡ್ತಾರೆ, ಎಲ್ಲ ಸೇವಾ ಮಾಡ್ತಾರೆ, ಆರಾಮ್ ಇಲ್ಲೇ ಇರಬೇಕಂತ ವಿಚಾರ ಮಾಡಿದ. ಹಂಗೆ ಅನಿಸ್ತದ ಒಮ್ಮೊಮ್ಮೆ. ಎಷ್ಟೇ ನಮಗೆ ಚಲೋ ಅನಿಸಿದರೂ ಅದನ್ನು ಬಿಡೋ ತಯಾರಿಯೊಳಗಿರ್ಬೇಕು. ಆ ಬಳಿಕ 2 ದಿವಸ ಆಯಿತು, 3 ದಿವಸ ಆಯಿತು. ಮೊದಲನೇ ದಿವಸ ಮಸ್ತಾಗಿ ನೀಡಿದ್ರು, ತುಪ್ಪ ಪಪ್ಪ ಇನ್ನಷ್ಟು ತಗೋ ಅಂತ ಹಾಕಿದ್ರು. 2ನೇ ದಿವಸ ಚಮಚ ಬದಲು ಮಾಡಿದ್ರು. 3ನೇ ದಿವಸ ಚಮಚನೇ ಇಲ್ಲ. ಆ ಬಳಿಕ ಇವ ಹೋಗೋ ಲಕ್ಷಣ ಕಾಣಲಿಲ್ಲ. ಅತ್ತೆ ಮಾವ ಅವರಿಬ್ಬರು ಕೂಡಿ ಮಾತಾಡಿದ್ರು, ಇನ್ನು ಕಳಿಸೋದು ಹೆಂಗ? ಅವರು ಮಾವ ಹೇಳ್ದ, ಇಂದು ಬಿಸಿನೀರು ಕೊಡಬೇಡ ಕಾಲಿಗೆ. ಇವ ವಿಚಾರ ಮಾಡಿದ, ಪಾಪ ತ್ರಾಸಾಗಿರ್ತದೆ ಒಂದೊಂದು ದಿವಸ, ಏನು ಕೊಡದಿದ್ರೆ ಏನಾಯ್ತು, ನಾನೇ ತಗೊಂಡ್ರಾಯ್ತು. ಅಲ್ಲಿಂದ ಬಂದ ಕುಂತ, ತಾಟ್ ಇಟ್ಟಿರಲಿಲ್ಲ, ತಾನೇ ಹೋಗಿ ತಾಟ್ ತಗೊಂಡು ಇಟ್ಕೊಂಡ. ಅವರು ರೊಟ್ಟಿ ತಂದು ನೀಡಿದರು, ತುಪ್ಪಿಲ್ಲ, ಹಾಲಿಲ್ಲ, ಏನಿಲ್ಲ, ರೊಟ್ಟಿ. ಇವ ಅಂದ, ಪಾಪ ಇಂದ ಮಾಡಿರಾಕಿಲ್ಲ, ಉಣ್ಣೋಣ ಅಂತ ಹೋಗೋ ತಯಾರಿನೇ ಇಲ್ಲದ. ಪಂಚತಂತ್ರದಾಗ ಇಷ್ಟು ಚಂದ ಬರದಾರ. ಆ ಬಳಿಕ ಮಾವ ಬಂದು ಕೊಳ್ಳಿಗೆ ಕೈ ಹಾಕಿ ನೂಕದ. ನಮ್ದು ಪರಿಸ್ಥಿತಿ ಹಂಗಾಗ್ತದೆ. ಅತಿಯಾಗಿ ಈ ಜಗತ್ತಿನಾಗ ಇರಬೇಕಂತ ನಾವು ಹೊರಟೇವಿ, ಸಾಧ್ಯ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ನಾವೇ ಮಾಡಿರಬಹುದು ಮನೆ, ನಾವೇ ಕಟ್ಟಿರಬಹುದು, ನಾವೇ ಗಳಿಸಿರಬಹುದು, ಆದರೆ ನಾವು ಬಿಡಬೇಕಂತ ಮುಂದಿನವರು ಇಚ್ಛೆ ಪಡ್ತಿರ್ತಾರೆ, ಇದು ಗೊತ್ತಿರಬೇಕು. ಎಲ್ಲರಿಗೂ ಇವರಿಗೆ ಅಂತಲ್ಲ, ಎಲ್ಲರದು ಪರಿಸ್ಥಿತಿ ಏನು ಅಂದರೆ, ಹಿಂದಿನವರು ಬಂದವರು ಮುಂದಿನವರು ಹೋಗಲಿ ಅಂತಿರ್ತದೆ ವಿನಃ ಸುಮ್ಮನೆ ದವಾಖಾನಿಗೆ ಹೋದಂಗೆ ಮಾಡೋದು, ಬಂದಂಗೆ ಮಾಡೋದು, ಅವೆಲ್ಲ ಅಷ್ಟಕ್ಕಷ್ಟೇ. ಅವರು ಹೇಳ್ತಾರೆ, ಖರ್ಚಾಗುವಂಗಿದ್ರೆ ಇದು ಯೋಗದಿಂದ ಚಲೋ ಆಗ್ತದೆ. ಅಲ್ಲೇನು ಖರ್ಚಿಲ್ಲ, ಏನಿಲ್ಲ. ಆಯುರ್ವೇದ ಚಲೋ, ಬಹಳ ಚಲೋ ಔಷಧ, ಅದನ್ನು ಕೊಡೋಣ. ಇವನಿಗೆ ಗೊತ್ತಾಗಬೇಕಲ್ಲ, ಅಲೋಪತಿ ಬಿಡಿಸ್ಯಾರ, ಯೋಗ ಹಿಡಿಸ್ಯಾರ, ಈಗ ಅದನ್ನು ಬಿಡಿಸಿ ಬರೀ ಏನೋ ಕೊಡಕ್ಕೆ ಶುರು ಮಾಡ್ಯಾರ. ನಾನಿನ್ನು ತಗೋಬಾರದು ಅಂತ ಅನಿಸ್ಬೇಕಲ್ಲ, ನಾನು ಹೋಗೋ ತಯಾರಿ ಮಾಡ್ಕೋಬೇಕಂತ ಅನಿಸ್ಬೇಕಲ್ಲ. ಹಂಗಿಲ್ಲ, ಆದರೂ ಆದೀತು. 25ರಂಗೆ ಇನ್ನೇನಾಗೋದದ ಹೇಳಿ? ಇದು ಇಳಿಜಾರ. ಇದು ಜೀವನ ಅಂದ್ರೆ ಒಂದು ಏರಿಕೆ, ಆ ಬಳಿಕ ಇಳಿಕೆ. ಏರ್ತದ 25ರವರೆಗೆ, ಮುಂದೆ ಸ್ವಲ್ಪ ದಿವಸ ಮ್ಯಾಲ ಇರ್ತದೆ, ಮುಂದೆ ಇಳ್ಯಾಕೆ ಶುರು ಮಾಡ್ತದೆ. ಇದಕ್ಕೆ ಜಗತ್ತಂತ ಶಬ್ದ ಬಳಸಿ. ಈ ಜಗತ್ತಿನ ಜ್ಞಾನ ಬಹಳ ಅವಶ್ಯ, ಅದು ಬಹಳ ಮಹತ್ವದ. ನಮಗೆ 2 ಜ್ಞಾನಗಳ ಅವಶ್ಯಕತೆ ಅದ. ಒಂದು ಜಗತ್ತಿನ ಜ್ಞಾನ, ಒಂದು ಜಗತ್ತನ್ನು ತಿಳಿದುಕೊಳ್ಳುವ ನನ್ನ ಜ್ಞಾನ.
ಈಗ ನಾವು ಜಗತ್ತಿನ ಸ್ವರೂಪವನ್ನು ನೋಡ್ತಾ ಇದ್ದೇವೆ. ಇವು ಗೊತ್ತಾಯ್ತಲ್ಲ, ಇವು 3-4 ಲಕ್ಷಣಗಳಿವು. ಇಲ್ಲಿ ಎಲ್ಲವೂ ಇರೋದೇ. ಇಂಥ ಜಗತ್ತನ್ನು ಅರಿತುಕೊಂಡು ಈ ಜಗತ್ತಿನಲ್ಲಿ ಚೆನ್ನಾಗಿ ಬದುಕಬೇಕು, ನಗನಗತಾ ಬದುಕಬೇಕು. ಇದನ್ನು ತಿಳಿದರೆ ಇದು ಸಾಧ್ಯದ, ಇಲ್ಲದೆ ಇದ್ದರೆ ತಾಪ ಬಹಳ ಆಗ್ತದೆ, ಭಾರೀ ತಾಪ ಆಗ್ತದೆ. ಹೀಗಿರಬಾರ್ದಾಗಿತ್ತು, ಹಾಗಿರಬಾರ್ದಾಗಿತ್ತು, ಮತ್ತೆ ಹೇಗಿರಬೇಕಾಗಿತ್ತು ಹೇಳಿ? ಕೇವಲ ನಮ್ಮ ಸಲುವಾಗಿ ಈ ಜಗತ್ತದ ಅಂತಲ್ಲ, ನಮ್ಮಂಥ ಕೋಟಿ 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 ಜನರಿಗಾಗಿ ಜಗತ್ತದ. ಬರೇ ಮನುಷ್ಯ ಕುಲ ಅಲ್ಲ, ಜೀವ ಜಂತುಗಳು ಕೊಟ್ಟಂತರ ಅವುಗಳಿಗಾಗಿ ಜಗತ್ತದ, ನಮ್ಮ ಸಲುವಾಗಿ ಅಷ್ಟೇ ಅಲ್ಲ. ಮನುಷ್ಯನಿಗೆ ಒಂದೊಂದು ಸಲ ಭ್ರಮೆ ಆಗ್ತದೆ, ನಾನು ಜಗತ್ತಿನ ಕೇಂದ್ರ, ಜಗತ್ತೆಲ್ಲ ನನ್ನ ಸುತ್ತ ತಿರುಗ್ತದ ಅಂತ ಭ್ರಮ ಆಗ್ತದೆ. ಒಂದು ಇದು ಮಾಡ್ತಾರೆ ನೋಡಿರಲ್ಲ, ಹುಡುಗರು ಒಂದು ಏನಂತೀರ ತಿರುಗ್ತಾರಲ್ಲ, ಕಳ್ಳೆ ತಿರುಗ್ತಾರೆ. ನೀವು ದೊಡ್ಡವರು ಒಂದು ಸಲ ಮನ್ಯಾಗ ಹೋಗಿ ಕಿಟಕಿ ಬಾಗಿಲ ಹಾಕಿ ಹಿಂಗೆ ತಿರುಗ್ರಿ, ತಿರುಗಿ ನಿಂತ ಕೂಡಲೇ ಜಗತ್ತು ತಿರುಗದಂಗೆ ಆಗ್ತಿರ್ತದೆ. ಅದು ನಾವು ತಿರುಗದಂಗೆ ಆಗೋದಿಲ್ಲ, ತಿರುಗದವ್ರು ನಾವು, ಆದರೆ ಜಗತ್ತೇ ತನ್ನ ಸುತ್ತ ತಿರುಗದಂಗೆ ಆಗ್ತಿರ್ತದೆ. ಹಂಗೆ ಒಮ್ಮೊಮ್ಮೆ ಅನಿಸ್ತದ ನಮಗಾಗಿ ಎಲ್ಲ ಅದ ಅಂತ ಅನಿಸ್ಕೋತ ಹೋಗ್ತದೆ. ಆ ಬಳಿಕ ಸ್ವಲ್ಪ ಕಾಲದ ನಂತರ ಗೊತ್ತಾಗ್ತದೆ ಇದು ನಮ್ಮ ಸಲುವಾಗಿಲ್ಲ, ನಾವೇ ತಿರುಗೇವಿ. ಅದಕ್ಕೆ ಒಂದು ಸಣ್ಣ ಮಾತು ಹೇಳ್ತಿರ್ತಾರೆ. ಒಬ್ಬ ರಾಜ ಇದ್ದ, ಮೊಹಮ್ಮದ್ ಅಂತ, ಬಹಳ ದೊಡ್ಡ ರಾಜ. ಆತ ಹಿಮಾಲಯ ಬೆಟ್ಟದಲ್ಲ, ಬಹಳ ದೊಡ್ಡ ಬೆಟ್ಟ ಅದು. ಅವನಿಗೆ ಅನಿಸ್ತು ಆ ಬೆಟ್ಟ ಇಲ್ಲಿಗೆ ಬರಬೇಕು ಅಂತ. ಎಲ್ಲಿಗೆ? ಬನಹಟ್ಟಿಗೆ. ಅಂದರೆ ಈ ಬನಹಟ್ಟಿಗೆ ಬಹಳ ಸೌಂದರ್ಯ ಬರ್ತದೆ, ನನ್ನ ಅರಮನೆ ಮಸ್ತಾಗಿ ಆ ಬೆಟ್ಟದ ಸಮೀಪದಲ್ಲಿತ್ತು ಅಂದರೆ ಅದಕ್ಕೊಂದು ಬೆಲೆ ಬಹಳ ಅಂತೇಳಿದು ಬೆಟ್ಟ ಇಲ್ಲಿ ತರಬೇಕು ಅಂತ ವಿಚಾರ ಮಾಡ್ತಾನೆ. ಬೆಟ್ಟದು ಅವಾಗ ಮಂತ್ರಿನ ಕರೆದ ಹೇಳ್ತಾನೆ, ಆ ಬೆಟ್ಟ ಇಲ್ಲಿಗೆ ಬರಬೇಕಲ್ಲ. ಅವಾಗ ಮಂತ್ರಿ ಭಾಳ ಶಾಣೆ ಇದ್ದ. ಅವ ಹೇಳ್ದ, ನೀವು ಆಜ್ಞೆ ಮಾಡಿದ್ರೇನು, ಬೆಟ್ಟೇನು ಸ್ವರ್ಗೇನು ಎಲ್ಲ ಬರ್ತದ. ಇವ ಭಾರಿ ಆಜ್ಞಾ ಮಾಡಿದ, ಏನು, ಆ ಬೆಟ್ಟಕ್ಕೆ ಪರ್ವತವೇ ನೀನಿಲ್ಲಿಗೆ ಬರಬೇಕು ಅಂದ. ಅದೇನು ಬರ್ತದೆ? ದಾರಿ ಕಾಯ್ದ ಬರಲೇ ಇಲ್ಲ. ಮಂತ್ರಿ ಕೇಳ್ದ, ಬರಲೇ ಇಲ್ಲಲ್ಲ, ಹಂಗಾದ್ರೆ ನಾವೇ ಹೋಗೋಣ ಆ ಕಡೆ. If a mountain doesn't come to you, you have to go to the mountain. ಅವ ರಾಜ ಹೇಳ್ದ, ಮೊದಲ ಇಟ್ಟು ಹೇಳಿದ್ರೆ ಅಲ್ಲೇ ಹೋಗಿದ್ದೇವಲ್ಲ ಅಂದ. ನಿಮ್ಮಂಥವ್ರಿಗೆ ಹಂಗೆ ಹೇಳಕ್ ಬರುದಿಲ್ಲ ಅಂತ. ಎಲ್ಲವೂ ನಿಮಗಾಗಿ ಅಂತ ತಿಳ್ಕೊಂಡವ್ರಿಗೆ ಒಂದಿಟ್ಟು ಗೊತ್ತಾಗಲಿ ಅಂತ. ಎಲ್ಲದ ಓಡೋರು ಓಡ್ಲಿ, ನಾವು ಓಡಬಾರದು. ಓಡೋರು ಹಂಗ ಓಡ್ತಾನೆ ಇರ್ತಾರೇನು? ಓಡಿ 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 1ನೇ ನಂಬರೇ ಬರ್ತಾರ ತಿಳ್ಕೊಳ್ಳಿ, ಬಂದ ಕೂಡಲೇ ನಿಂತ ಬಿಡ್ತಾರೆ. ನಾವು ಮೊದಲು ನಿಂತಿರ್ತೇವೆ ಅಷ್ಟೇ. ಸುಮ್ಮನೆ ಹಾಗೆ. ಇದು ಬಹಳ ವಿಚಿತ್ರವಾದ ಜೀವನದ. ಇಂಥದನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ಮಜಾ ಅನ್ನಿಸ್ತದ. ಸುಮ್ಮನೆ ದಾರ್ಯಾಗ ಜನ ಹೋಗೋದು ಬರೋದು ನೋಡ್ತಾ ಇರ್ರಿ ನೀವು. ಅದು ದೊಡ್ಡ ನಾಟಕ. ಏನು ಒಬ್ಬ ಸೈಕಲ್ ಮ್ಯಾಗ ಬರ್ತಾನೆ, ಒಬ್ಬ ಮೋಟ್ರ್ ಸೈಕಲ್ ಮ್ಯಾಗ ಬರ್ತಾನೆ, ಒಬ್ಬ ಕಾರ್ದಾಗ ಬರ್ತಾನೆ. ಅವ್ರವ್ರ ಮುಖದ ಮೇಲೆ ಬೇರೆ ಬೇರೆ. ದಾರ್ಯಾಗ ಬಂದವ್ ನೀ ಯಾಕೆ ದಾರಿ ಬಿಡುದಿಲ್ಲ ಅಂತ ಜಗಳ ಮಾಡ್ತಾನೆ. ಜಗಳ ಕೋರ್ಟಿಗೆ ಹೋಗೋದು ಸುಮ್ಮನೆ.
ಸರಿದು ಹೋಗಿದ್ರು ಹೋಗ್ಕಿತ್ತು ಎಲ್ಲದ ಹೇಳಿ. ಹೀಗೆ ಒಂದು ಮನ್ಯಾಗ ಜಗಳ ಮಾಡ್ತಾರೆ, ಒಂದು ಮನ್ಯಾಗ ಹೊಡೆದಾಡ್ತಾರೆ, ನಗತಾರೆ, ಕೇಳ್ತಾರೆ. ಇವೆಲ್ಲ ನಾಟಕ. ಇದು ನಾಟಕ. ಶೇಕ್ಸ್ಪಿಯರ್ ಅಂತದ ಇದ್ರು, ಬಹಳ ದೊಡ್ಡ ನಾಟಕಕಾರರು. ಅವರು ಬಹಳ ಸುಂದರವಾಗಿ ಒಂದು ಪದ ಬರೆದಾರ, ಪದ್ಯ. ಜೀವನ ಅಂದರೆ 7 ಅಂಕಿನ ನಾಟಕ. ಬಹಳ ಚಂದದ 7 ಅಂಕಿನ ನಾಟಕ. ಜೀವನದಾಗ 7 ಅಂಕಗಳು. ಮೊದಲನೇದ್ದು ತೊಟ್ಲಾಗ, ಕೊನೆದು ಸ್ಮಶಾನದಾಗ, ನಡುವ 5 ಅಂಕಗಳು. ಹೌದಲ್ಲ? ಇದೇ ನಾಟಕದ. ಸಣ್ಣ ಹುಡುಗರಿದ್ದಾಗ ಕೈ ಚೀಲ ತಗೊಂಡು ಸಾಲಿಗೆ ಓಡಾಗ ಏನು ಚಂದ ಬರದ ನಾವು ಶೇಕ್ಸ್ಪಿಯರ್. ಮುಂದೆ ಲಗ್ನ ಆಗಾಗ, ಮುಂದೆ ಸಂಪತ್ತು ಬೆಳೆದಾಗ, ಮುಪ್ಪಾದಾಗ, ಹಾದಾಗ ಮುಗಿತು. ಮತ್ತು ಎಲ್ಲ ಜೀವನಕ್ಕೂ 7 ಅಂಕ. ಒಮ್ಮೊಮ್ಮೆ ನಡುವೆ ಹೋಗ್ತಾವಲ್ಲ, ಅವು 3 ಅಂಕಿನೂ 1 ಅಂಕಿನ. ಇದು ಜೀವನ. ಇದಕ್ಕೆ ಜಗತ್ತ ಅಂತ ಕರೀತಾರೆ. ಇದು ಜಗತ್ತಿನ ಸ್ವರೂಪ. ಏತತ್ ಜಗತ್. ಇದು ಜ್ಞಾನ. ಇಂಥ ಜಗತ್ತಿನ ಸ್ವರೂಪವನ್ನು, ಜಗತ್ತಿನ ಇಂಥ ಸ್ವರೂಪವನ್ನು ನಾವು ಸರಿಯಾಗಿ ತಿಳಿದು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ನಮಗೆ ತೊಂದರೆ ಆಗೋದಿಲ್ಲ. ಮನಸ್ಸಿಗೆ ನೋವಾಗೋದು ಕಡಿಮೆ ಆಗ್ತದೆ. ಯಾರು ಏನು ಮಾಡ್ತಿದ್ರು ಬಹಳ ತಲೆಗೆ ತಾಪ ನಮಗಾಗೋದಿಲ್ಲ. ಕುಣಿತಾನಲ್ಲ, ಕುಣಿಲಿ ಬಿಡುವ. ಈಗ ನೀವು ನೋಡ್ತೀರಲ್ಲ, ಇಲ್ಲಿ ಯಾರೇ ಹಾಡಕ್ಕೆ ಮತ್ತು ಕುಣ್ಯಾಕ ಬಂದರೆ ನೀವು ಕುಣಿತೀರೇನು? ಇಲ್ಲ ಇಲ್ಲ. 10 ರೂಪಾಯಿ ಕೊಡೋದದ, ಕುಣಿ ಅಂತ ಹೇಳೋದು. ಅವರು ಕುಣಿದು 10 ರೂಪಾಯಿ ಸಲುವಾಗಿ ಕುಣಿದು ನಿಮಗೆ ಗೊತ್ತದ, ಮತ್ತೆ ಕೆಳಗೆ ಬರ್ತಾನೆ, ಇಲ್ಲೇ ಕುಂಡಿರ್ತಾನೆ. ಜಗತ್ತ ಇದು. ಎಂಥ ಸುಂದರವಾದ, ವೈವಿಧ್ಯಪೂರ್ಣವಾದ, ಅತ್ಯದ್ಭುತವಾದ, ಆದರೆ ಅಶಾಶ್ವತವಾದ ಜಗತ್ತನ್ನು ತಿಳಿದುಕೊಂಡು ಬದುಕಿರಬೇಕು. ಇದು ಜಗತ್. ಇನ್ನು ಈ ಜಗತ್ತಿನಲ್ಲಿ ನಾ ಅದಿನಲ್ಲ, ನಾ ಹೆಂಗದೀನಿ, ಅಥವಾ ಇಂಥ ಅದ್ಭುತವಾದ ಜಗತ್ತು ಅದ ಅಲ್ಲ, ಇದು ಅಶಾಶ್ವತ. ಹಾಗಾದರೆ ಶಾಶ್ವತ ಏನೂ ಇಲ್ಲವೇ? ಶಾಶ್ವತವಾದದ್ದು ಈ ವಿಶ್ವದಲ್ಲಿ ಇಲ್ಲವೇ? ಆ ಕುರಿತು ಚಿಂತನೆ ನಾಳೆ ಬನ್ನಿ. ನಮಸ್ಕಾರ.